Hello, my dear students. In the earlier video lecture, we are discussing about the concept of GST, Good and Service Tax. Good and Service Tax is one of the important reform measures introduced in the year of 2017, July 1st. After introduction of GST, various changes are taken place in the Indian economy. In the last video lecture, I am explaining about the meaning and some of the features of the GST. We are already explaining some of the important features of GST. That is the subsumming the many tax. That is one of the important feature. Number second is the three components involving in GST. Number third is the different rates of GST. These are the three important things are discussed in the earlier video lecture. Now we are discussing about the some of the other features of GST. ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋ ತರಗತಿಯಲ್ಲಿ ಮುಖ್ಯವಾಗಿ ನಿಮಗೆ ಜಿ ಎಸ್ ಟಿಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಜಿ ಎಸ್ ಟಿ ಅಂದರೆ ಏನು, ಜಿ ಎಸ್ ಟಿ ಯಾವಾಗ ಜಾರಿಗೆ ಬಂತು, ಜಿ ಎಸ್ ಟಿಯನ್ನು ದೇಶದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಇದ್ದಂಥ ಹಿನ್ನೆಲೆಗಳೇನು ಎನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ. ಜಿ ಎಸ್ ಟಿಯ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ. ಜಿ ಎಸ್ ಟಿ ಅಂತ ಹೇಳೋದು ಇತರ ತೆರಿಗೆಗಳಿಗಿಂತ ಸ್ವಲ್ಪ ಭಿನ್ನವಾಗಿರುವಂಥ ಒಂದು ತೆರಿಗೆಯ ಪದ್ಧತಿಯಾಗಿದೆ. ಈ ತೆರಿಗೆಯು ಅನೇಕ ಲಕ್ಷಣಗಳನ್ನು ಹೊಂದಿರುತ್ತೆ. ಅದರಲ್ಲಿ ಪ್ರಮುಖವಾದ ಲಕ್ಷಣಗಳ ಬಗ್ಗೆ ನಾನು ನಿಮಗಾಗಲೇ ಹೇಳಿದ್ದೀನಿ. ಬಹುಶಃ 3 ಲಕ್ಷಣಗಳ ಬಗ್ಗೆ ಹೇಳಿದ್ದೀನಿ. ಮೊದಲನೇದು ಹಲವು ತೆರಿಗೆಗಳನ್ನು ಅಂತರ್ಗತಗೊಳಿಸುವಿಕೆ, ಇದು ಜಿ ಎಸ್ ಟಿಯ ಪ್ರಮುಖವಾದ ಒಂದು ಲಕ್ಷಣ. ಹಾಗೆ 3 ಸಂಯೋಜನೆಗಳನ್ನು ಜಿ ಎಸ್ ಟಿ ಒಳಗೊಂಡಿರುತ್ತೆ. ಕೇಂದ್ರ, ರಾಜ್ಯ ಮತ್ತು ಸಂಯುಕ್ತ ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು. ನಾಲ್ಕನೇದು ವಿಭಿನ್ನ ತೆರಿಗೆಯ ದರಗಳು. ಜಿ ಎಸ್ ಟಿಯಲ್ಲಿ ವಿಭಿನ್ನ ತೆರಿಗೆಯ ದರಗಳು ಇರ್ತವೆ ಎನ್ನುವುದರ ಬಗ್ಗೆಯೂ ಕೂಡ ನಾನು ನಿಮಗೆ ಚರ್ಚೆಯನ್ನು ಮಾಡಿದ್ವಿ. ಈಗ ಜಿ ಎಸ್ ಟಿಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಏನು ಎನ್ನುವುದರ ಬಗ್ಗೆ ನಾವೀಗ ಚರ್ಚೆ ಮಾಡಬೇಕು. ದ ಫೋರ್ತ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜಿ ಎಸ್ ಟಿ, that is the threshold amount. Threshold amount means according to GST Act, up to 20 lakhs rupees turnover made by an industry or a firm is not able to pay the GST. They are not able to including in GST. Only 20 lakhs and above turnover made by a company, an industry, etc., they are coming under the purview of the GST. That is the threshold amount fixed by the GST Act. GSTಯ ಮತ್ತೊಂದು ನಾಲ್ಕನೇ ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದರೆ ಪ್ರತಿಕ್ರಿಯಾರಂಭ ಮಿತಿಯ ಮೊತ್ತ. ಪ್ರತಿಕ್ರಿಯಾರಂಭ ಮಿತಿಯ ಮೊತ್ತ ಅಂದ್ರೆ ಅರ್ಥ ಏನು? 20 ಲಕ್ಷಗಳವರೆಗೆ ವಾರ್ಷಿಕ ವಹಿವಾಟನ್ನು ಯಾರು ಮಾಡ್ತಾರೆ ಅವರು ಜಿ ಎಸ್ ಟಿಯನ್ನು ಪಾವತಿ ಮಾಡಬೇಕಾದಂತಹ ಅಥವಾ ಜಿ ಎಸ್ ಟಿ ಬಿಲ್ಲನ್ನು ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. 20 ಲಕ್ಷ ರೂಪಾಯಿ ವಾರ್ಷಿಕ ಟರ್ನೋವರ್ ಯಾವ ಉದ್ಯಮದಲ್ಲಿ ಆಗುತ್ತೆ, ಯಾವ ಕೈಗಾರಿಕೆಯಲ್ಲಿ ಆಗುತ್ತೆ, ಯಾವ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಆಗುತ್ತೆ, ಅವ್ರು ಯಾರೂ ಕೂಡ ಜಿ ಎಸ್ ಟಿ ಬಿಲ್ಲನ್ನು ಇಟ್ಕೋಬೇಕಾದಂಥದ್ದು, ಜಿ ಎಸ್ ಟಿ ರಿಟರ್ನ್ನ ಫೈಲ್ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂಥೇಳಿ ಹೇಳುತ್ತೆ. ಇದು ಪ್ರಮುಖವಾದಂಥ ಒಂದು ಲಕ್ಷಣ. The next important features of GST, that is the compensation to the states. Because of introduction of GST, some of the states they suffering a lot of, they facing the tax deficit, especially because of introduction of GST. Because some of the tax are levied by the states because of introduction of GST. To overcome this particular problem, to overcome or solve the shortage of revenue to the state government, central government under the GST Act, they introduce the compensation. The compensation is to be given to the concerned state for a year of 5 years of introduction of GST. That is one of the important features of GST. ಜಿ ಎಸ್ ಟಿಯ ಅಥವಾ ಸರಕು ಮತ್ತು ಸೇವೆಗಳ ತೆರಿಗೆಯ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಏನು ಅಂತ ಹೇಳಿದರೆ ರಾಜ್ಯಗಳಿಗೆ ಪರಿಹಾರವನ್ನು ನೀಡ್ತವೆ.
ಅಂದರೆ ಜಿ ಎಸ್ ಟಿಯನ್ನು ಜಾರಿಗೆ ತಂದ ಕಾರಣಕ್ಕೋಸ್ಕರವಾಗಿ ರಾಜ್ಯಗಳಿಗೆ ಒಂದಿಷ್ಟು ನಷ್ಟ ಆಗುತ್ತೆ. ಯಾಕೆಂದರೆ ರಾಜ್ಯಗಳು ಕೆಲವು ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿವೆ. ಜಿ ಎಸ್ ಟಿಯನ್ನು ಜಾರಿಗೆ ತರುವ ವೇಳೆಯಲ್ಲಿ ಕೆಲವು ತೆರಿಗೆಯನ್ನು ರದ್ದುಪಡಿಸಲಾಗಿದೆ. ಇದರಿಂದ ರಾಜ್ಯಗಳಿಗೆ ದೊಡ್ಡ ಪ್ರಮಾಣದ ಆದಾಯದ ಕೊರತೆ ಉಂಟಾಗುತ್ತೆ. ಈ ಕೊರತೆಯಾದಂಥ ಆದಾಯವನ್ನು ತುಂಬಿಕೊಡುವಂಥ ಹೊಣೆಗಾರಿಕೆಯನ್ನು ಕೇಂದ್ರ ಸರ್ಕಾರ ಹೊತ್ಕೊಂಡಿದೆ. ಹಾಗಾಗಿ ಜಿ ಎಸ್ ಟಿಯನ್ನು ಜಾರಿಗೆ ತಂದ 5 ವರ್ಷದವರೆಗೆ, ಅಂದರೆ 2017ರಿಂದ 2022ರವರೆಗೆ ಜಿ ಎಸ್ ಟಿಯಿಂದ ರಾಜ್ಯಗಳಿಗೆ ಆ ನಷ್ಟವನ್ನು ಕೇಂದ್ರ ಸರ್ಕಾರವೇ ತುಂಬಿಕೊಡುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜಿ ಎಸ್ ಟಿ. ದಿ ನೆಕ್ಸ್ಟ್ important features of GST, that is the input tax credit. That is one of the important features of the GST. Input tax means at the time of producing the product, raw material is an input. Once government who impose the tax on raw material, and then after producing the product, the government again the tax. But under GST, there is a scope for input tax. That the tax is to be repaid by the government. That is one of the important features of GST. ಜಿ ಎಸ್ ಟಿಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದರೆ, ಈ ಒಂದು ಒಳಸುರಿ ತೆರಿಗೆಯ ಜಮ. ಈ ಒಳಸುರಿ ತೆರಿಗೆಯ ಜಮೆ ಅಂತೇಳೋದು ಜಿ ಎಸ್ ಟಿಯ ಪ್ರಮುಖವಾದಂಥ ಒಂದು ಲಕ್ಷಣವಾಗಿರುತ್ತೆ. ಈ ಒಂದು ಒಳಸುರಿ ತೆರಿಗೆ ಅಂದ್ರೇನು ಅಂದರೆ, ಯಾವುದೇ ಒಂದು ಸರಕಿನ ಉತ್ಪಾದನೆ ಮಾಡಬೇಕಾದ್ರೆ ಕಚ್ಚಾ ವಸ್ತುವಿನ ಮೇಲೆ ತೆರಿಗೆಯನ್ನು ಹಾಕಿ ಸಿದ್ಧ ವಸ್ತುಗಳ ಮೇಲೂ ಕೂಡ ತೆರಿಗೆಯನ್ನು ಹಾಕುವಂಥ ಒಂದು ವ್ಯವಸ್ಥೆ ಇತ್ತು ಜಿ ಎಸ್ ಟಿಯಲ್ಲಿ. ಅದಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದರೆ, ಕಚ್ಚಾ ವಸ್ತುಗಳ ಮೇಲೆ ತೆರಿಗೆಯನ್ನು ಹಾಕಿದರೆ ಮತ್ತೆ ಪುನಃ ಸಿದ್ಧ ವಸ್ತುಗಳ ಮೇಲೆ ತೆರಿಗೆಯನ್ನು ಹಾಕಿದಾಗ ಕಚ್ಚಾ ವಸ್ತುಗಳ ಮೇಲೆ ಹಾಕಿದ ತೆರಿಗೆಯನ್ನು ಹಿಂದಕ್ಕೆ ಪಡೆಯುವಂತಹ, ಕಚ್ಚಾ ವಸ್ತುಗಳಿಗೆ ಎಷ್ಟು ತೆರಿಗೆಯನ್ನು ಹಾಕಲ್ಪಟ್ಟಿದೆ ಎಂಬುದನ್ನು ಹಿಂದಕ್ಕೆ ಪಡೆಯುವಂತಹ ಒಂದು ಪ್ರಾವಿಷನನ್ನು ಜಿ ಎಸ್ ಟಿಯಲ್ಲಿ ಮಾಡಿಕೊಡಲಾಗಿದೆ. ಹಾಗಾಗಿ ಡಬಲ್ ಟ್ಯಾಕ್ಸೇಷನ್, ಅದು ದ್ವಿಗುಣ ತೆರಿಗೆ ಅಥವಾ ದ್ವಿತೆರಿಗೆ ಎನ್ನುವಂಥ ಒಂದು ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಜಿ ಎಸ್ ಟಿಯಲ್ಲಿ ಅವಕಾಶ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜಿ ಎಸ್ ಟಿ. The next important features of GST, that is the identification number. One of the important features of GST, that is the identification number. At the time, for the sake of payment of GST, each and every taxpayer have a separate GST number. GSTN number is a separate number given by the Government of India under the GST Act. That is one of the important features of GST. GSTಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಏನು ಅಂತೇಳಿದರೆ, ಒಂದು ಗುರುತಿನ ಸಂಖ್ಯೆ ನೀಡಲಾಗುತ್ತೆ. ಜಿ ಎಸ್ ಟಿಯನ್ನು ಯಾರು ಪಾವತಿ ಮಾಡ್ತಾರೆ, ಜಿ ಎಸ್ ಟಿಯನ್ನು ಪಾವತಿ ಮಾಡುವಂತಹ ವ್ಯಕ್ತಿಗಳಿಗೆ ಒಂದು ಗುರುತಿನ ಸಂಖ್ಯೆ ನೀಡುವಂಥ ವ್ಯವಸ್ಥೆ ಜಿ ಎಸ್ ಟಿಯಲ್ಲಿ ಇದೆ. ಹಾಗಾಗಿ ಪ್ರತಿಯೊಬ್ಬ ತೆರಿಗೆದಾರನಿಗೂ ಕೂಡ ಜಿ ಎಸ್ ಟಿ ಕಾಯ್ದೆಯ ಅಡಿಯಲ್ಲಿ ಪ್ರತ್ಯೇಕವಾದ ಒಂದು ಸಂಖ್ಯೆಯನ್ನು ನೀಡಲಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಜಿ ಎಸ್ ಟಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜಿ ಎಸ್ ಟಿ, ದಟ್ ಈಸ್ ದಿ ಗೂಡ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್. For the sake of take care of the GST tax, a separate council is to be established. Under the chairmanship of Finance Minister of India, a separate council is to be established. All the state finance minister are the member of GST. This particular GST council have a special power to modify the tax slabs. That is one of the important features of the GST. ಜಿ ಎಸ್ ಟಿಯ ಮತ್ತೊಂದು ಪ್ರಮುಖವಾದ ಲಕ್ಷಣ ಅಂತ ಹೇಳಿದರೆ, ಜಿ ಎಸ್ ಟಿ ಮಂಡಳಿಯ ಸ್ಥಾಪನೆ.
ಜಿ ಎಸ್ ಟಿಯ ಕಾರ್ಯತಂತ್ರವನ್ನು ಅಥವಾ ಕಾರ್ಯಕ್ರಮಗಳನ್ನು ಜಿ ಎಸ್ ಟಿಗೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ಕೂಡ ನೋಡ್ಕೊಳ್ಳಿಕ್ಕೋಸ್ಕರವಾಗಿ ಭಾರತದ ಹಣಕಾಸಿನ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತ್ಯೇಕ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಈ ಮಂಡಳಿ ಏನು ಮಾಡುತ್ತೆ, ಜಿ ಎಸ್ ಟಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ವ್ಯಾಜ್ಯಗಳನ್ನು ಅಥವಾ ಎಲ್ಲ ರೀತಿಯ ಸುಧಾರಣಾ ಕ್ರಮಗಳನ್ನು ಈ ಮಂಡಳಿ ನಿರ್ಧಾರ ಮಾಡುತ್ತೆ. ಜೊತೆಯಲ್ಲಿ ಜಿ ಎಸ್ ಟಿ ದರವನ್ನು ಪರಿಷ್ಕರಣೆ ಮಾಡುವಂಥ ಅಧಿಕಾರವೂ ಕೂಡ ಈ ಒಂದು ಮಂಡಳಿಗೆ ಇರುತ್ತೆ. ಹಾಗಾಗಿ ಜಿ ಎಸ್ ಟಿ ಮಂಡಳಿ ಅಂತ ಹೇಳೋದು ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಅಂತಿಮವಾದಂಥ ಒಂದು ಅಥಾರಿಟಿ, ಪ್ರಾಧಿಕಾರವಾಗಿರುತ್ತೆ. ಇದಕ್ಕೆ ಕೇಂದ್ರ ಹಣಕಾಸಿನ ಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ಎಲ್ಲ ರಾಜ್ಯದ ಹಣಕಾಸಿನ ಸಚಿವರು ಇದರ ಸದಸ್ಯರಾಗಿರ್ತಾರೆ. ಹಾಗಾಗಿ ಈ ಜಿ ಎಸ್ ಟಿ ಮಂಡಳಿಯು ಈ ಜಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ವ್ಯವಹಾರಗಳನ್ನು ಕೂಡ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆಯಾಗಿ ನಮಗೆ ಕಂಡುಬರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜಿ ಎಸ್ ಟಿ. ದೀಸ್ ಆರ್ ದಿ ವೇರಿಯಸ್ ಫೀಚರ್ಸ್ ಆಫ್ ಜಿ ಎಸ್ ಟಿ. ಇವೆಲ್ಲವೂ ಕೂಡ ಜಿ ಎಸ್ ಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಲಕ್ಷಣಗಳಂತ ನಾವು ಹೇಳಲಿಕ್ಕೆ ಬರುತ್ತೆ. ವಿ ಆರ್ ಆಲ್ರೆಡಿ ಎಕ್ಸ್ಪ್ಲೈನ್ ದಿ ಜಿ ಎಸ್ ಟಿ ಆ್ಯಂಡ್ ಇಂಟ್ರಡಕ್ಷನ್ ಆಫ್ ಜಿ ಎಸ್ ಟಿ ಆ್ಯಂಡ್ ಸಮ್ ಆಫ್ ದಿ ಫೀಚರ್ಸ್ ಆಫ್ ಜಿ ಎಸ್ ಟಿ. ಈಗಾಗಲೇ ನಾವು ಜಿ ಎಸ್ ಟಿ ಅಂದ್ರೇನು, ಜಿ ಎಸ್ ಟಿ ಯಾವಾಗ ಜಾರಿಗಾಯಿತು, ಅದರ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳಾಯಿತು. ನೆಕ್ಸ್ಟು, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಜಿ ಎಸ್ ಟಿ? Because of introduction of GST, Indian economy derived some benefits. We are trying to examine the various benefits of the GST one by one. The first and foremost benefits of GST, that is the movement of tax system from production to consumption. Movement of tax system from production to consumption. Before introduction of GST, the producer who pay the tax, the majority of the production activities are subjected to taxation. But after introduction of GST, consumers are the center point of GST. That is one of the important advantages of the GST. As a result of the total production of the economy, that is encouraged one. That is one of the important features of GST. ಜಿ ಎಸ್ ಟಿಯ ಬಹಳ ಪ್ರಮುಖವಾದಂಥ ಅನುಕೂಲ ಏನು ಅಂತ ಹೇಳಿದರೆ, ಈ ತೆರಿಗೆ ಇದೆಯಲ್ಲ, ಈ ತೆರಿಗೆ ಅಂತ ಹೇಳೋದು ಉತ್ಪಾದನೆಯಿಂದ ಅನುಭೋಗಕ್ಕೆ ತೆರಿಗೆಯ ವ್ಯವಸ್ಥೆಯ ಚಲನೆ ಆಗಿದೆ. ಮೊದಲು ತೆರಿಗೆ ಉತ್ಪಾದನೆ ಮೇಲೆ ತೆರಿಗೆ ಹಾಕ್ತಾಯಿದ್ರು, ಈಗ ಉತ್ಪಾದನೆಯಿಂದ ಅನುಭೋಗಕ್ಕೆ ತೆರಿಗೆಯ ವರ್ಗಾವಣೆಯಾಗಿದೆ. ಉತ್ಪಾದಕರ ಮೇಲೆ ಹಾಕ್ತಿದ್ದ ತೆರಿಗೆಯನ್ನು, ಉತ್ಪಾದನಾ ವ್ಯವಸ್ಥೆಯ ಮೇಲೆ ಹಾಕ್ತಾ ಇದ್ದಂಥ ತೆರಿಗೆಯನ್ನು ಈಗ ಅನುಭೋಗದ ಕಡೆಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ಇದು ಸಾಕಷ್ಟು ಅನುಕೂಲತೆಯನ್ನು ಮಾಡಿ ಕೊಟ್ಟಿದೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ಜಿ ಎಸ್ ಟಿ, ದಟ್ ಈಸ್ ದಿ ಅವಾಯ್ಡೆನ್ಸ್ ಆಫ್ ದಿ ಕಾಸ್ಕ್ಯಾಂಡಿಂಗ್ ಎಫೆಕ್ಟ್ಸ್. Because of introduction of GST, the effects of taxation is some extent is avoidable. That is one of the important benefits of GST. Because of introduction of GST, cascading effect of tax is to be reduced. Because of introduction of a tax, it makes some sorts of effects on the economy. But because of introduction of GST, the effects of taxation is to be reduced. That is the cascading effect. That is one of the important advantages of the GST. ಜಿ ಎಸ್ ಟಿಯ ಮತ್ತೊಂದು ಪ್ರಮುಖವಾದಂತಹ ನಮಗೆ ಅನುಕೂಲತೆ ಏನು ಅಂತ ಹೇಳಿದರೆ, ಅಂದರೆ ಧಾರೆಯಾಗಿ ಸುರಿಯುವುದನ್ನು ತಪ್ಪಿಸಬಹುದು. ಧಾರೆಯಾಗಿ ಸುರಿಯುವುದನ್ನು ತಪ್ಪಿಸಬಹುದು. ಹಲವಾರು ತೆರಿಗೆಗಳು ಅನ್ನು ಹಾಕುವುದರಿಂದಾಗಿ, ಅಂದರೆ ಹಲವಾರು ತೆರಿಗೆಗಳನ್ನು ಗ್ರಾಹಕರ ಮೇಲೆ ಹಾಕುವುದರಿಂದಾಗಿ ತೆರಿಗೆಯ ಪರಿಣಾಮಗಳು ತುಂಬ ಹೆಚ್ಚಾಗ್ತಾಯಿದ್ವು. ಆ ತೆರಿಗೆಯ ಪರಿಣಾಮಗಳು ಉತ್ಪಾದನೆ ಮೇಲೆ ಪ್ರತಿಕೂಲವೇ ಆಗ್ತಾಯಿದ್ದು. ಇದನ್ನು ನಾವು ಧಾರೆಯಾಗಿರುವ ತೆರಿಗೆಯ ಪರಿಣಾಮಗಳು ಅಂತ ಹೇಳ್ತೇವೆ. ಧಾರೆಯಾಗಿರುವ ತೆರಿಗೆಯ ಪರಿಣಾಮಗಳು ಅಂತ ಹೇಳಿದರೆ, ಅನೇಕ ತೆರಿಗೆಯನ್ನು ಹಾಕುವುದರಿಂದ ತೆರಿಗೆದಾರನ ಮೇಲೆ ಆಗುವಂತಹ ಪರಿಣಾಮಗಳು. ಈ ಪರಿಣಾಮಗಳನ್ನು ಕಡಿಮೆ ಮಾಡಲಿಕ್ಕೆ ಜಿ ಎಸ್ ಟಿ ನಮಗೆ ಸಹಕಾರಿಯಾಗಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಜಿ ಎಸ್ ಟಿ, ದಟ್ ಈಸ್ it is the appropriate incentive for the compliance.
under the GST Act, the consumers or the buyers, they have a power to complain against the any type of malpractice made by any person involved in the trading activities. That is one of the important advantages of GST. GSTಯ ಮತ್ತೊಂದು ಪ್ರಮುಖವಾದ ಅನುಕೂಲ ಏನು ಅಂತ ಹೇಳಿದರೆ, ಇಲ್ಲಿ ಈ ಒಂದು ಅನುವರ್ತನೆಗೆ ಸೂಕ್ತ ಪ್ರೋತ್ಸಾಹಕಗಳು. ಅಂದರೆ ಯಾರಾದರೂ ತೆರಿಗೆಯಲ್ಲಿ ಮೋಸ ಮಾಡಿದರೆ, GST ತೆರಿಗೆಯನ್ನು ಹಾಕುವ ವೇಳೆಯಲ್ಲಿ ಏನಾದರೂ ಲೋಪದೋಷ ಉಂಟಾದರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ, ಅದನ್ನು ಹೋಗಲಾಡಿಸಲಿಕ್ಕೆ, ಸರಿಪಡಿಸಿಕೊಳ್ಳಿಕ್ಕೆ GSTಯಲ್ಲಿ ಅವಕಾಶ ಇರುತ್ತೆ. ಹಾಗಾಗಿ ಇದು ಪ್ರಮುಖವಾದಂತಹ ಒಂದು ಅನುಕೂಲ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ benefits or advantages of GST, that is the less tax evasion. Because of introduction of GST, there is a little scope, but sometimes there is no scope for tax evasion. Especially in India, the tax evasion is a major problem. To overcome the tax evasion problem, GST is very very useful. GSTಯ ಮತ್ತೊಂದು ಪ್ರಮುಖವಾದ ಅನುಕೂಲ ಅಂತ ಹೇಳಿದರೆ, ತೆರಿಗೆ ಗಳ್ಳತನವನ್ನು ತಪ್ಪಿಸ್ಬೋದು. ತೆರಿಗೆ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ತುಂಬ ಕಡಿಮೆ GSTಯಲ್ಲಿ. GST ಬಂದ ಮೇಲೆ ತೆರಿಗೆಯನ್ನು ಕಡ್ಡಾಯವಾಗಿ ವ್ಯಾಪಾರಿಗಳು, ಉದ್ಯಮಿಗಳು ಕಟ್ಟಲೇಬೇಕಾಗತ್ತೆ. ಹಾಗಾಗಿ ಇಲ್ಲಿ ತೆರಿಗೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಇರುವಂತಹ ಅವಕಾಶಗಳು ತುಂಬ ಕಡಿಮೆ ಇದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಈಸ್ ದಿ ಎಫಿಷಿಯನ್ಸಿ ಆಫ್ ಸಪ್ಲೈ ಚೈನ್. Because of introduction of GST, the supply chain is to be encouraged. The supply chain is to be motivated. That is one of the important advantages of GST. GSTಯ ಮತ್ತೊಂದು ಪ್ರಮುಖವಾದ ಅನುಕೂಲ ಏನು ಅಂತ ಹೇಳಿದರೆ, ಪೂರೈಕೆಯ ಸರಪಣಿಯ ದಕ್ಷತೆ. GSTಯನ್ನು ಹಾಕುವುದರಿಂದಾಗಿ ಉತ್ಪಾದಕರಿಗೆ ಅನೇಕ ರೀತಿಯ ಲಾಭಗಳಿವೆ, ಪೂರೈಕೆದಾರರಿಗೆ ಅನೇಕ ಅನುಕೂಲತೆಗಳನ್ನು ಮಾಡಲಾಗಿದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ತೆರಿಗೆಯನ್ನು ಕಟ್ಟಲಿಕ್ಕೆ ಅಥವಾ ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಅವರು ತೋರಿಸ್ತಾರೆ. ಹಾಗಾಗಿ GST ಅಂತೇಳೋದು ಉತ್ಪಾದಕರಿಗೆ ಒಂದು ವರವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಆದಾಯದ ಕ್ರೋಢೀಕರಣಕ್ಕೆ ತುಂಬ ಸಹಕಾರಿಯಾಗಿದೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ advantages of GST, that is the bringing the informal economy into the tax bracket. In India, before introduction of GST, most of the people, they are not pay the tax. They are not coming under the purview of the taxation system. But after introduction of GST, each and every person, they are coming under the purview of the GST. ತೆರಿಗೆಯ ವ್ಯಾಪ್ತಿಯನ್ನು ವಿಸ್ತರಿಸಲಿಕ್ಕೆ GST ನಮಗೆ ಸಹಕಾರಿಯಾಗಿದೆ. ಅಂದರೆ ತೆರಿಗೆಯ ವ್ಯಾಪ್ತಿ ವಿಸ್ತರಿಸಿದಾಗ ಹೆಚ್ಚಿನ ಜನ ತೆರಿಗೆಯನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರುತ್ತೆ. ತೆರಿಗೆಯ ವ್ಯಾಪ್ತಿ ವಿಸ್ತಾರವಾದಾಗ ಸರ್ಕಾರಕ್ಕೆ ಆದಾಯ ಸಂಗ್ರಹಣೆಯೂ ಕೂಡ ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ದಿ GST. These are the various advantages of the GST. ಇವೆಲ್ಲವೂ ಕೂಡ GSTಯನ್ನು ಜಾರಿಗೆ ತಂದ ಕಾರಣಕ್ಕೋಸ್ಕರವಾಗಿ ಆದಂಥ ಕೆಲವು ಅನುಕೂಲಗಳು ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಒಟ್ಟಾರೆಯಾಗಿ GSTಯನ್ನು ಜಾರಿಗೆ ತರುವ ಕಾರಣದಿಂದಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅನೇಕ ಆಮೂಲಾಗ್ರ ಬದಲಾವಣೆಗಳಿಗೆ ಇದು ಕಾರಣವಾಗಿದೆ. ಜನತೆಗೆ ಅಥವಾ ತೆರಿಗೆದಾರನಿಗೆ ಮತ್ತು ಅನುಭೋಗಿಗಳಿಗೆ GSTಯಿಂದ ಸಾಕಷ್ಟು ಅನುಕೂಲವಾಗಿದೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ತರಗತಿಯಲ್ಲಿ GSTಯಿಂದ ಆದಂಥ ದುಷ್ಪರಿಣಾಮಗಳೇನು, GSTಯ ಕೆಟ್ಟ ಪರಿಣಾಮಗಳೇನು ಅಥವಾ ಅನಾನುಕೂಲಗಳೇನು ಎನ್ನುವಂಥ ವಿಷಯದ ಬಗ್ಗೆ ನಿಮ್ಮ ಚರ್ಚೆಯನ್ನು ಮಾಡಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.